ಒಂದು ಹಿಡಿದು ತೆಗೆದುಕೊಂಡ್ರ ಅನ್ನೋದು ಸಂಶಯ ಮೂಡುವಂಗೆ ಇವತ್ತು ನಮ್ಮ ಮೋದಿಜಿಯವ್ರು ಮಾತಾಡ್ತಾ ಇದ್ದಾರೆ. ಆದರೆ ಅದೇ ಕ್ಷಣದಲ್ಲೇ ಈ ನಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಅದೇ ಕಾಲಕ್ಕೆ ಖರ್ಗೆ ಅವರಾಗಿರ್ಬೋದು, ಸ್ಪಷ್ಟವಾಗಿ ಎಲ್ಲ ಹೇಳಿಕೆಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅದಕ್ಕೆ ನಮ್ಮ ಖರ್ಗೆ ಅವ್ರದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದೆಲ್ಲ ಏನಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಮೋದಿಯವರು. ಯಾಕಂದ್ರೆ ಅವ್ರು ಕುರ್ಚಿ ಅಳಿಗಾಡ್ಲಿಕ್ಕತ್ತದ, ಹೇಗಾದ್ರೂ ಮಾಡಿ ಉಳಿಬೇಕು. ತಮ್ಮ ಒಂದು ಮಿತ್ರನ ತೆಗೆದುಕೊಂಡು ತಮ್ಮ ಸ್ನೇಹಿತರನ್ನ ವಿರುದ್ಧನ ಇವರು ಮಾತಾಡ್ತಾ ಇದ್ದಾರೆ. ಕಾರಣಿಷ್ಟ ಇದನ್ನು ಹೇಗಾದ್ರೂ ಮಾಡಿ ತಾವು ಉಳಿಬೇಕು ಅಂತ. ಸಪೋಸ್ ಏನಾದರೂ ಮೋದಿಯವ್ರ ಸರ್ಕಾರ ಬಿದ್ದು ಹೋದ್ರೆ ಆಗ ಇವರಿಗೆಲ್ಲ ತನಿಖೆ ಸಿಗುವಂಥ ಅನಿವಾರ್ಯತೆ ಬರ್ಬೋದೇನೋ ಅನ್ನುವಂಥದ್ದು. ಮತ್ತು ಈಗ ನಾವು ಹಲವು ಸಲ ಚರ್ಚೆನೂ ಮಾಡಿದ್ವಿ. ಯಾರು ಅಧಿಕಾರದಲ್ಲಿರ್ತಾರೆ ಅವ್ರ ಪರವಾಗಿ ಈ ಇಡಿ ಆಗಿರ್ಬೋದು, CBI ಆಗಿರ್ಬೋದು, IT ಆಗಿರ್ಬೋದು, ಇನ್ಯಾವುದೇ ತನಿಖಾ ಸಂಸ್ಥೆಗಳು ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾವೆ. ಹೀಗಾಗಿ ಇದನ್ನೆಲ್ಲ ನೆನೆಸ್ಕೊಂಡನ ಆದಷ್ಟು ಅವ್ರನ್ನ ಉಳಿಸೋ ದೃಷ್ಟಿ ಇಟ್ಕೊಂಡೇನಾದರೂ ಮೋದಿಯವರು ಮಾತಾಡಿದರೆ ಇದು ಅಷ್ಟೇ ನಾವು ವಿಚಾರ ಮಾಡುವಂಥ ವಿಷಯ ಅದ. ಯಾಕಪ್ಪ ಅಂತಂದ್ರೆ ನಾವು ಕಾಂಗ್ರೆಸ್ಸಿಗಿರಪ್ಪ ಅವ್ರು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡ್ರೆ ಮತ್ತು ಅವರು ಕಾಂಗ್ರೆಸ್ ಹಿಂದಿನ ಇತಿಹಾಸ ಏನದಪ್ಪ ಅಂತಂದ್ರೆ ಹಿಂದಿನ ತಪ್ಪುಗಳನ್ನ ಮರೆತು ಒಳಗೆ ತೆಗೆದುಕೊಳ್ಳೋದು, ತಮ್ಗೆ ಅವ್ರಿಗೆ ಲಾಭ ಎಷ್ಟದಪ್ಪ ಅನ್ನೋ ವಿಚಾರ ಮಾಡುವಂಥ ಮನೋಧರ್ಮದವರು ಕಾಂಗ್ರೆಸ್ಸಿಗಿರಿದ್ದರಿಂದಾಗಿ ಇವತ್ತು ಇದು ಸಚ್ಚಿಂತನೆ ಶುರುವಾಗಿಬಿಟ್ಟದ. ಎಲ್ಲೇನು ಇದ್ಯಾಕೆ ಮಾತಾಡಿದ್ರಿ ಇವತ್ತು ಅಂತಂದ್ರೆ ಇವರನ್ನ ಕಾಂಗ್ರೆಸ್ಸಿಗೆ ಕಳಿಸಿ ಅವ್ರು ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತು. ಇವೆಲ್ಲವೂ ಇಲ್ಲಿ ನಾವು ನೋಡ್ತಾ ಹೊರಟಾಗ ಈ ಒಂದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರದ್ದು ಕೊಡ್ತಿರೋ ಉತ್ತರ ನೋಡ್ತಾ ಹೊರಟಾಗ ಇದೊಂದು ಜನರನ್ನು ದಿಶಾವಲು ಮಾಡೋದೇನಪ್ಪ ಮೋದಿ ಅವರದ್ದು ಅಂತೇಳಿ. ಈ ಕಾಲಕ್ಕೆ ಒಂದು ಸಪೋಸ್ ಇವತ್ತು ರಾಹುಲ್ ಗಾಂಧಿ ಅವರು ವರದಿಗಳು ಹೇಳುವಂಗೆ BJP ಬದಲಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಇಂಡಿಯಾದಲ್ಲಿ ಇದ್ದಂಥ ಅನೇಕ ಉಳಿದ ಪಕ್ಷಗಳು ಸಹಿತ ಇವತ್ತು ಅದಾನಿ ಎಂಬರನ್ನು ವಿರೋಧ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ಅಷ್ಟೇ ಅಲ್ಲ, ಅದೇ ಕಾಲಕ್ಕೆ ಉಳಿದವರು ಸಹಿತ. ಹೀಗಾಗಿ ಅವರೆಲ್ಲ ಒಂದಾಗಿ ನಾಳೆ ತೊಂದರೆ ಕೊಡ್ಬೋದು ಅವರಿಗೆ. ಯಾಕಂದರೆ ಸಾಕಷ್ಟು ಇವತ್ತು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ BJPಗರಿಗೆ ಈ ಕಾರ್ಪೊರೇಟ್ಗಳು. ಮತ್ತು ಇವರು ಸೋಲೋದು ಗೊತ್ತಾದಾಗ ಸಹಜವಾಗಿನ ಗೆದ್ದವ್ರು ಕೂಡ ಹೋಗುವಂಥ ಒಂದು ಪ್ರಯತ್ನ ನಡೆದು ಸ್ವಾಭಾವಿಕದ. ಜೊತೆ ಸಾಕಷ್ಟು ಅವರಿಂದ ಇಲ್ಲಿವರೆಗೆ BJP ಸಾಕಷ್ಟು ಲಾಭ ಪಡೆದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ, ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಉತ್ತರ ಅನ್ನುವಾಗ ಇವತ್ತು ಮೋದಿಯವರು ಏಕಕಾಲಕ್ಕೆ ಎರಡು ಬಾಣ ಬಿಟ್ಟಿದ್ದಾರೆ. ಒಂದು ಅವ್ರು ನಮ್ಮವರಲ್ಲ, ಅವರು ಒಂದು ವ್ಯಾಪಾರಸ್ಥರಪ್ಪ ಅನ್ನುವಂಥ ಮಾತನ್ನು. ಜೊತೆಗೆ ಇವತ್ತೇನಾದರೂ ಸಪೋಸ್ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಇವ್ರು ಶಿಕ್ಷೆ ಕೊಡಿಸ್ತಾನಂತೇಳಿ. ಸಪೋಸ್ ಅವ್ರು ಗೆದ್ರಪ್ಪ ಅಂದ್ರೆ ನಾಳೆ ಶಿಕ್ಷೆ ಇವ್ರಿಗೆ ಕಡಿಮೆ ಆಗಲಿ ಆದರೂ ಸಹಿತ ಅನ್ನುವಂಥ ಒಂದು ಮನೋಧರ್ಮ ಇರ್ಬೋದು. ಇವತ್ತು ನೋಡ್ರಿ ಯಾವ ಕ್ಷೇತ್ರಗಳು ಕೊಟ್ಟಿದ್ದಾರೆ ನಮ್ಮ ಮೋದಿಯವರು. ನೀವು ರೈಲ್ವೆ ಕೊಟ್ಟರೆ ರೇಣು ಅವ್ರಿಗೆ ಕೊಟ್ಟಿದ್ದಾರೆ, ವಿಮಾನ ಅವ್ರಿಗೆ ಕೊಟ್ಟಿದ್ದಾರೆ, ವಿಮಾನ ಏರ್ಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಒಂದು ಎರಡು ಅಷ್ಟೇ ಅಲ್ಲ, ಖನಿಜಗಳನ್ನು ಕಲ್ಲಿದ್ದಲನ್ನು ಅವರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಕಾಡುಗಳು ಸಹಿತ ಎಲ್ಲ ದಿವಾಳಿಗಳು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಹೀಗಾಗಿ ಇವುಗಳ ಎಲ್ಲದರ ಆರೋಪಗಳಿಂದ ಮುಕ್ತ ಮಾಡೋ ಸಲುವಾಗಿ ಮೋಸ್ಟ್ಲಿ ಮೋದಿಯವರು ಹಿಂಗೆ ಮಾತಾಡಿದಾರ ಅನ್ನುವಂಥದ್ದು. ಅದೇನೋ ಆಗಲಿ, ಈಗಾಗಲೇ BJPಗೆ ಮಾತ್ರ ಭಯ ಆರಂಭ ಆಗಿದೆ. ಯಾಕಂದ್ರೆ ನಾವು ಗೆಲ್ಲೂ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದ್ದಾವೆ ಅನ್ನುವಂಥ ಈ ಮೂರೂ ಒಂದೇನು ಹಂತದ ಒಂದು ಎಲೆಕ್ಷನ್ ಆಗ್ಯದ ಆದರೂ ಅವ್ರಿಗೆ ಅನ್ನಿಸ್ಲಿಕ್ಕತ್ತದ. ಹೀಗಾಗಿ ತಮ್ಮವ್ರನ್ನ ಹೇಗಾದರೂ ಉಳಿಸ್ಕೋಬೇಕು ಅನ್ನುವಂಥದ್ದು, ತಮಗೆ ಆರ್ಥಿಕ ಸಹಾಯ ಮಾಡಿದವರಾಗಿರ್ಬೋದು, ತಮ್ಮ ಪರವಾಗಿ ನಿಂತವರಾಗಿರ್ಬೋದು, ಅವ್ರು ಉಳಿಸ್ಕೊಳ್ಬೇಕನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಮೋದಿಯವರು ಇವತ್ತು ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಮುಂಬರುವ ಕಾಂಗ್ರೆಸ್ ಮತ್ತು ಇಂಡಿಯಾ ಸಂಘಟನೆ ಪ್ರತಿಸ್ಪಂದಿಸಬಹುದು ಅಂತ. ಅದೇನೂ ಆಗಲಿ, ಅದಾನಿ ಅಂಬಾನಿ ಅವರು ಯಾವ ಕಾಲಕ್ಕಾದರೂ ಸಹಿತ ಅವರಷ್ಟೇ ಅಲ್ಲ, ಯಾವುದೇ ಕಾರ್ಪೊರೇಟರ್ ಸಹಿತ ಅವರು ಗೆಲ್ಲುವ ಪಕ್ಷದೊಂದಿಗೆ ತಮ್ಮನ್ನು ನಾವು ಗುರುತಿಸಿಕೊಂಡ ಆ ಹಿನ್ನೆಲೆಯಲ್ಲೇ ತಮ್ಮ ಸಾಮ್ರಾಜ್ಯಗಳು ಕಟ್ಟುವುದನ್ನು ನಾವು ನೋಡ್ತಾ ಬಂದಿದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತು ಇದೊಂದು ಭಾಳ ಚರ್ಚಾ ವಿಷಯ ಆಗಿದೆ. ಈ ಚರ್ಚೆಗೆ ಇವತ್ತು ಎಷ್ಟರ ಮಟ್ಟಿಗೆ ಜನ ಸ್ಪಂದಿಸ್ತಾರೋ ಗೊತ್ತಿಲ್ಲ. ಆದರೆ ಇವತ್ತು ಮೀಡಿಯಾ ಮಾತ್ರ ಈ ವಿಷಯದ ಸ್ವಲ್ಪ ದೊಡ್ಡದು ಮಾಡಿ ಹೇಳಿಕತ್ತದ ಗೋಧಿ ಮೀಡಿಯಾ. ಯಾಕಂದ್ರೆ ನಿಮ್ಗೆ ಗೊತ್ತದ ಅದ್ರ ಉದ್ದೇಶ ಏನಪ್ಪ ಅಂದ್ರೆ ಮೋದಿಯವ್ರಿಗೆ ಹೆಲ್ಪ್ ಆಗಲಿ ಅನ್ನೋಂಥ ಉದ್ದೇಶ. ಅದೇನೂ ಆಗಲಿ, ಆ ಉದ್ದೇಶದ ಜೊತೆ